ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತೀಯ ಸೈನಿಕರನ್ನ ಮಾರ್ಚ್ 15ನೇ ತಾರೀಕಿನ ಒಳಗಡೆ ಮಾಲ್ಡೀವ್ಸಿಂದ ಹೊರಗೆ ಹಾಕಕ್ಕೆ ಅಲ್ಲಿನ ಸರ್ಕಾರದ ನಿರ್ಧಾರ ಆಗಿತ್ತಲ್ಲ, ಅದರ ಬೆನ್ನಲ್ಲೇ ಭಾರತ ಮಾಲ್ಡೀವ್ಸ್ ಜೊತೆ ಹೈ ಲೆವೆಲ್ ಮೀಟಿಂಗ್ ಮಾಡಿತ್ತು. ಈಗ ಈ ಕುರಿತು ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ರಣಧೀರ್ ಜೈಸ್ವಾಲ್ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಎರಡೂ ದೇಶಗಳಿಗೆ ಒಳ್ಳೆಯದಾಗೋ ಹಾಗೆ ಸೊಲ್ಯೂಷನ್ ಹುಡುಕೋಕೆ ಭಾರತ ಎಫರ್ಟ್ ಹಾಕ್ತಾ ಇದೆ, ಪ್ರಯತ್ನ ಪಡ್ತಾ ಇದೆ. ಜನವರಿ 14ನೇ ತಾರೀಕು ಎರಡೂ ದೇಶಗಳ ಪ್ರಮುಖ ಅಧಿಕಾರಿಗಳು ಸೇರಿ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ಡಿಸ್ಕಷನ್ ಮುಗಿದಿಲ್ಲ, ಇನ್ನೂ ನಡೀತಾನೆ ಇದೆ. ಶೀಘ್ರದಲ್ಲಿ 2ನೇ ಹೈ ಲೆವೆಲ್ ಮೀಟಿಂಗ್ ನಡೆಯುತ್ತೆ. ಆದರೆ ಈ ಮೀಟಿಂಗ್ ನಂತರ ಯಾವ ರೀತಿ ರಿಸಲ್ಟ್ ಹೊರಬೀಳುತ್ತೆ ಅನ್ನೋ ಬಗ್ಗೆ ಮೊದಲೇ ಜಡ್ಜ್ ಮಾಡೋದು ಬೇಡ, ನೋಡೋಣ ತಡೀರಿ ಅಂತ ಹೇಳಿದ್ದಾರೆ. ಅತ್ತ ಮಾಲ್ಡೀವ್ಸ್ ಭಾರತ ರಾಜತಾಂತ್ರಿಕ ತಿಕ್ಕಾಟದ ನಡುವೆನೇ ಉಭಯ ದೇಶಗಳ ವಿದೇಶಾಂಗ ಸಚಿವರು ಮುಖಾಮುಖಿಯಾಗಿದ್ದಾರೆ. ಉಗಾಂಡದ ಕಂಪಾಲದಲ್ಲಿ ನಡೀತಾ ಇರೋ ನಾನ್ ಅಲೈನ್ಡ್ ಮೂವ್ಮೆಂಟ್ ನ್ಯಾಮ್ ಮೀಟಿಂಗ್ನಲ್ಲಿ, ಅಂದರೆ ಅಲಿಪ್ತ ರಾಷ್ಟ್ರಗಳ ಗುಂಪಿನ ಮೀಟಿಂಗ್ನಲ್ಲಿ ಜೈಶಂಕರ್ ಅವರು ಮಾಲ್ಡೀವ್ಸ್ನ ಮೂಸಾ ಜಮೀರ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅವರು ಅಲ್ಲಿದ್ದ ಫಾರಿನ್ ಮಿನಿಸ್ಟರ್. ಈ ಬಗ್ಗೆ ಟ್ವೀಟ್ ಮಾಡಿರೋ ಜೈಶಂಕರ್, ಮಾಲ್ಡೀವ್ಸ್ ಎಫ್ಎಂನ ಮೀಟ್ ಮಾಡಿದ್ದೀನಿ, ಉಭಯ ದೇಶಗಳ ಸಂಬಂಧದ ಬಗ್ಗೆ ಫ್ರ್ಯಾಂಕ್ ಆಗಿ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಚರ್ಚೆ ಅದೆಷ್ಟು ಫ್ರ್ಯಾಂಕ್ ಆಗಿತ್ತು ಅಂತ ಜಮೀರ್ನ ಕೇಳಬೇಕು. ನಂತರ ಟ್ವೀಟ್ ಮಾಡಿದ ಜಮೀರ್, ಯಾವ ಜಮೀರ್? ಮೂಸಾ ಜಮೀರ್ ಅಂತ, ಮಾಲ್ಡೀವ್ಸ್ನ ಫಾರಿನ್ ಮಿನಿಸ್ಟರ್. ಏನು ಹೇಳಿದ್ದಾರೆ ಅಂದರೆ, ಭಾರತದ ಸೇನೆ ವಾಪಸ್ ತಗೊಳ್ಳೋ ಬಗ್ಗೆ ಚರ್ಚೆ ಮಾಡಿದ್ವಿ, ಜೊತೆಗೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಕೂಡ ಮಾತಾಡಿದ್ವಿ ಅಂತ ಹೇಳಿದ್ದಾರೆ. ಈತ ಭಾರತ ತನ್ನ ಸೈನಿಕರು ಮಾಲ್ಡೀವ್ಸ್ನಲ್ಲಿ ಉಳಿದುಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಮಾಲ್ಡೀವ್ಸ್ ನೂತನ ಸರ್ಕಾರ ಬೇರೆ ದೇಶಗಳೊಂದಿಗೆ ಹೊಸ ಒಪ್ಪಂದಗಳಿಗೆ ಕೈ ಹಾಕ್ತಾ ಇದೆ. ಇತ್ತೀಚೆಗಷ್ಟೇ ಚೀನಾಗೆ ವಿಸಿಟ್ ಕೊಟ್ಟ ಮಾಲ್ಡೀವ್ಸ್ ಒಟ್ಟು 20 ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿತ್ತು. ಈಗ ಭಾರತವನ್ನು ಮಾಲ್ಡೀವ್ಸ್ನಿಂದ ಹೊರದಬ್ಬಿ ಭಾರತದ ಪ್ರಭಾವ ಕಂಟ್ರೋಲ್ ಕಮ್ಮಿ ಮಾಡಿ ಚೀನಾ ಜೊತೆಗೆ, ಟರ್ಕಿ ಜೊತೆಗೆ ಬಹಳ ಕ್ಲೋಸ್ ಆಗ್ತಿದ್ದಾರೆ. ಈಗ ಟರ್ಕಿ ಒಟ್ಟಿಗೆ ಇನ್ನೊಂದು ಡೀಲನ್ನು ಮಾಡ್ಕೊಂಡಿದ್ದಾರೆ. $37 ಮಿಲಿಯನ್, ಅಂದರೆ ಸುಮಾರು 307.1 ಕೋಟಿ ರೂಪಾಯಿಗಳ ಡೀಲ್ಗೆ ಸೈನ್ ಹಾಕಿದ್ದಾರೆ. ತನ್ನ ಸಮುದ್ರ ಭಾಗದಲ್ಲಿ ಕಣ್ಗಾವಲು ನಡೆಸೋಕೆ ಟರ್ಕಿಯಿಂದ ಸೇನಾ ಡ್ರೋನ್ ಖರೀದಿ ಮಾಡೋ ಡೀಲ್ ಇದಾಗಿದೆ. ಮಾಲ್ಡೀವ್ಸ್ಗೆ ಡ್ರೋನ್ಗಳು ಕಣ್ಗಾವಲಿಡೋಕೆ, ಭದ್ರತೆಗೆ ಸಂಬಂಧಪಟ್ಟಂತೆ. ಅಂದಹಾಗೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಇದೇ ಕೆಲಸವನ್ನು, ಅಂದರೆ ಮಾಲ್ಡೀವ್ಸ್ ಸುತ್ತ ಕಡಲಲ್ಲಿ ಗಸ್ತು ತಿರುಗೋ ಕೆಲಸವನ್ನು ಭಾರತ ಮಾಡ್ತಾ ಇತ್ತು, ರಕ್ಷಣೆ ಕೊಡ್ತಾ ಇತ್ತು ಮಾಲ್ಡೀವ್ಸ್ಗೆ. ಯಾವ ಭಾರತೀಯ ಸೈನಿಕರನ್ನು ಹೊರಗೆ ಹಾಕೋಕೆ ಮಾಲ್ಡೀವ್ಸ್ ಪ್ಲಾನ್ ಮಾಡ್ತಾ ಇದೆಯೋ ಅದೇ ಸೈನಿಕರು ಅಲ್ಲಿನ ಜನರಿಗಾಗಿ, ಮಾಲ್ಡೀವ್ಸ್ ಭದ್ರತೆಗಾಗಿ ಹೆಲಿಕಾಪ್ಟರ್ಗಳನ್ನು ಮತ್ತು ಏರ್ಕ್ರಾಫ್ಟ್ಗಳನ್ನು ಆಪರೇಟ್ ಮಾಡ್ತಾ ಇದ್ರು. ಹಲವು ರೀತಿಯ ಸೆನ್ಸಾರ್ಗಳನ್ನು ಆಪರೇಟ್ ಮಾಡ್ತಾ ಇದ್ರು. ಅಲ್ಲದೆ ಭಾರತೀಯ ಸೈನಿಕರು ಆಪರೇಟ್ ಮಾಡ್ತಿದ್ದ 2 ಧ್ರುವ್ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಸ್ ಮತ್ತು ಡಾರ್ನಿಯರ್ ಏರ್ಕ್ರಾಫ್ಟನ್ನು ಖುದ್ದು ಭಾರತನೇ ಮಾಲ್ಡೀವ್ಸ್ಗೆ ಉಡುಗೊರೆಯಾಗಿ ತಗೊಳ್ಳಿ ಅಂತ ಕೊಟ್ಟಿತ್ತು, ₹1 ದುಡ್ಡಿಸ್ಕೊಳ್ದೆ. ಜೊತೆಗೆ ಇದನ್ನು ಆಪರೇಟ್ ಮಾಡೋಕೆ ಮಾಲ್ಡೀವ್ಸ್ ಸೇನೆಗೆ ಟ್ರೈನಿಂಗ್ ಕೂಡ ಭಾರತದ ಸೇನೆ ಕೊಡ್ತಾ ಇತ್ತು. ಇದೀಗ ಭಾರತೀಯರ ಜಾಗಕ್ಕೆ ಮಾಲ್ಡೀವ್ಸ್ ಟರ್ಕಿಯನ್ನು ತಗೊಂಬಂದು ಕೂರಿಸ್ಬಿಟ್ಟಿದೆ. ಟರ್ಕಿಯ ಅಕ್ಸುಂಗುರ್ ಡ್ರೋನ್ ಗಸ್ತು ತಿರುಗೋಕೆ ಈಗ ಶುರು ಮಾಡುತ್ತೆ ಅಲ್ಲಿ. ಇದು ಎಷ್ಟು ಆತಂಕದ ವಿಚಾರ ಅಂತ ಹೇಳಿದ್ರೆ, ಮಾಲ್ಡೀವ್ಸ್ನಲ್ಲಿ ಭಾರತದ ಪ್ರಭಾವ ಕಮ್ಮಿ ಆಗೋದು ಮಾತ್ರ ಅಲ್ಲ, ಟರ್ಕಿಯ ಪ್ರಭಾವ ಜಾಸ್ತಿ ಆಗುತ್ತೆ. ನಿಮ್ಗೊತ್ತು, ಟರ್ಕಿಗೂ ಭಾರತಕ್ಕೂ ಅಷ್ಟಕ್ಕಷ್ಟೇ ಕಾಶ್ಮೀರ ವಿಚಾರದಲ್ಲಿ ಭಾರತವನ್ನು ಕೆಣಕೋ ಕೆಲಸವನ್ನು ಕೂಡ ಈ ಟರ್ಕಿ ಆಗಾಗ ಮಾಡ್ತಾ ಇರುತ್ತೆ ಅಂತ. 2 ವರ್ಷಗಳ ಕಾಲ ಇಡೀ ಜಗತ್ತನ್ನೇ ಅಲ್ಲಾಡಿಸಿ ಲಕ್ಷಾಂತರ ಜನರ ಸಾವಿಗೆ ಕಾರಣವಾದ ಮಹಾಮಾರಿ ಕೊರೋನಾ ಬಗ್ಗೆ ಈಗ ಮತ್ತೊಂದು ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ಕೊರೋನಾನ ಚೀನಾನೇ ಸೃಷ್ಟಿ ಮಾಡಿ ಜಗತ್ತಿಗೆಲ್ಲ ರಫ್ತು ಮಾಡ್ತು ಅನ್ನೋ ಆರೋಪದ ನಡುವೆನೇ ಈಗ ವ್ಯಾಕ್ಸಿನ್ ಲೇಟ್ ಆಗೋಕ್ಕೂ ಚೀನಾ ಕಾರಣ ಆಯಿತು ಅನ್ನೋ ಗಂಭೀರ ವಿಚಾರ ಹೊರಬಿದ್ದಿದೆ. ಕೊರೋನಾ ವೈರಸ್ ಜೆನೆಟಿಕ್ ರಚನೆ ಮಾಹಿತಿ ಚೀನಾ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡೋಕ್ಕೂ 2 ವಾರದ ಮುಂಚೆನೇ ಅದಕ್ಕೆ ಗೊತ್ತಿತ್ತು, ಆದರೂ ಹೇಳಿರಲಿಲ್ಲ. ವ್ಯಾಕ್ಸಿನ್ ಲೇಟ್ ಆಯಿತು, ಈ ಕಾರಣದಿಂದಾಗಿ ತುಂಬ ಜನರ ಸಾವಿಗೆ ಕಾರಣ ಆಯಿತು ಆ ಗ್ಯಾಪ್ನಲ್ಲಿ ಅನ್ನೋದು ಈಗ ಹೊಸ ವರದಿ. ಕೊರೋನಾ ಮೂಲದ ಬಗ್ಗೆ ತನಿಖೆ ಮಾಡ್ತಿರೋ ಅಮೆರಿಕ ಕಾಂಗ್ರೆಸ್ನ ಸಮಿತಿ ವಿಚಾರಣೆಯಲ್ಲಿ ಈ ಮಾಹಿತಿ ಉಲ್ಲೇಖ ಮಾಡಲಾಗಿದೆ.
ಬೀಜಿಂಗ್ನ ಚೈನೀಸ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಲಿಲಿ ರೆನ್ ಅನ್ನೋ ಚೈನೀಸ್ ಸೈಂಟಿಸ್ಟ್ ಒಬ್ಬರು ಈ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. 2019 ಡಿಸೆಂಬರ್ 24ನೇ ತಾರೀಕು 65 ವರ್ಷದ ವೃದ್ಧರೊಬ್ಬರ ಸ್ವ್ಯಾಬ್ ಕಲೆಕ್ಟ್ ಮಾಡಿದ್ರು. ನಂತರ 4 ದಿನದಲ್ಲಿ ಅಂದರೆ ಡಿಸೆಂಬರ್ 28ಕ್ಕೆ ಅದರಲ್ಲಿನ ವೈರಸ್ ಜಿನೋಮನ್ನು ಅಂದರೆ ವೈರಸ್ನ ಜೆನೆಟಿಕ್ ರಚನೆಯ ಸೀಕ್ವೆನ್ಸನ್ನು ಅಮೆರಿಕದ ಜೆನ್ ಬ್ಯಾಂಕ್ಗೆ ಅಪ್ಲೋಡ್ ಮಾಡಿದ್ರು. ಈ ಜೆನ್ ಬ್ಯಾಂಕ್ ಅನ್ನೋದು ಅಮೆರಿಕ ಸರ್ಕಾರದ ಕೆಳಗೆ ಬರೋ ಒಂದು ಮುಕ್ತ ಡೇಟಾಬೇಸ್. ವಿಶ್ವಾದ್ಯಂತ ಇರೋ ವಿಜ್ಞಾನಿಗಳು ಅಪಾಯಕಾರಿ ವೈರಸ್ಗಳ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಳೋಕ್ಕೆ ಅಂತ ಇದನ್ನ ಮಾಡ್ಕೊಂಡಿದ್ದಾರೆ. ಈ ಡೇಟಾಬೇಸ್ಗೆ ಡಿಸೆಂಬರ್ 28ನೇ ತಾರೀಕಿಗೆ SARS-CoV-2 ವೈರಸ್ನ ಜೆನೆಟಿಕ್ ರಚನೆ ಹೇಗಿದೆ ಅನ್ನೋ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ರು. ಆದರೆ ಈ ರೀತಿ ಲಕ್ಷಾಂತರ ಜೆನೆಟಿಕ್ ಸೀಕ್ವೆನ್ಸ್ ಅಪ್ಲೋಡ್ ಆಗ್ತಾ ಇದ್ದಿದ್ದರಿಂದ ಜೆನ್ ಬ್ಯಾಂಕ್ನಲ್ಲಿ ಇದು ಕೋವಿಡ್ದೇನಾ ಅಥವಾ ಇನ್ಯಾವುದೋ ಬೇರೆನಾ ಸ್ಪಷ್ಟವಾಗಲಿಲ್ಲ. ಹೀಗಾಗಿ ವೈರಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ ಅಂತ ವಾಪಸ್ ಲಿಲಿ ಅವರಿಗೆ ಇಮೇಲ್ ಮಾಡಿದ್ರು. ಆದರೆ ಲಿಲಿ ಮಾತ್ರ ರಿಪ್ಲೈ ಮಾಡಲೇ ಇಲ್ಲ. ಇದೆಲ್ಲ ಬೆಳವಣಿಗೆ ನಡೆಯುವಾಗ ಚೀನಾ ಈ ವೈರಸ್ ಏನೂ ಅಪಾಯಕಾರಿಯಲ್ಲ, ಇದೊಂದು ನ್ಯೂಮೋನಿಯಾ ರೀತಿ ಅಷ್ಟೇ ಅಂತ ಹೇಳ್ತಾ ಬರ್ತಾ ಇತ್ತು. ಆದರೆ ವಾಸ್ತವದಲ್ಲಿ ಹಲವಾರು ಚೀನಿ ಸಂಶೋಧಕರು ಕೊರೋನಾ ವೈರಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು. ಆ ಮಾಹಿತಿನ ಜಗತ್ತಿಗೆ ಕೊಡಬಾರ್ದು ಅಂತ ಜಿನ್ಪಿಂಗ್ ಅವ್ರನ್ನ ಬ್ಲಾಕ್ ಮಾಡಿದ್ರು. ಹೀಗಂತ 2019 ಡಿಸೆಂಬರ್ನಲ್ಲಿ ಚೀನಿ ಸಂಶೋಧಕರಿಗೆ ಆದೇಶನೂ ಹೊರಡಿಸಲಾಗಿತ್ತು ಅಂತ ಹೇಳಲಾಗಿದೆ. ಆದರೆ ಈ ಘಟನೆ ನಡೆದ 2 ವಾರದಲ್ಲಿ 2020 ಜನವರಿ 12ನೇ ತಾರೀಕು ಆಸ್ಟ್ರೇಲಿಯಾ ಹಾಗೂ ಚೀನಾ ಸಂಶೋಧಕರಿಬ್ಬರು ಕೊರೋನಾ ವೈರಸ್ನ ಜೆನೆಟಿಕ್ ರಚನೆಯನ್ನು ಪಬ್ಲಿಷ್ ಮಾಡಿದ್ರು. ನಂತರ ಚೀನಾ ಸರ್ಕಾರ ಅದೇ ಜಿನೋಮ್ ಸೀಕ್ವೆನ್ಸನ್ನು WHO ಬಳಿ ಶೇರ್ ಮಾಡ್ತು. ಆದರೆ ದುರಂತ ಅಂದರೆ 2 ವಾರದ ಹಿಂದೆ ಲಿಲಿ ಸಬ್ಮಿಟ್ ಮಾಡಿದ ಜಿನೋಮ್ ಸೀಕ್ವೆನ್ಸ್ಗೂ ಇದಕ್ಕೂ ಯಾವುದೇ ವ್ಯತ್ಯಾಸನೇ ಇರಲಿಲ್ಲ. ಸೊ ಮೊದಲೇ ಗೊತ್ತಿದ್ರೂ ಚೀನಾ ವಿಚಾರವನ್ನು ಜಗತ್ತಿನ ಮುಂದೆ ಬಚ್ಚಿಟ್ಟಿತ್ತು, ಹಂಚಿಕೊಳ್ಳಲಿಲ್ಲ. ಜೆನ್ ಬ್ಯಾಂಕ್ ಕೇಳಿದಾಗ ವೆರಿಫೈ ಮಾಡಲಿಲ್ಲ. ಇದು ಯಾಕೆ ಅಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಈಗ. ಯಾಕಂದರೆ 2 ವಾರ ತಡ ಆಗೋದು ನಮಗೆ ದೊಡ್ಡ ವಿಚಾರ ಅಂತ ಈ ಕ್ಷಣಕ್ಕೆ ಅನ್ನಿಸ್ತೇ ಇರ್ಬೋದು. ಆದರೆ ಆಗ ತುಂಬ ಜನ ಜಗತ್ತಿನಾದ್ಯಂತ ಸಾಯ್ತಾ ಇದ್ದಂತಹ ಸಂದರ್ಭ. 2 ವಾರದ ಗ್ಯಾಪ್ ಕೂಡ ಸಾವಿರಾರು ಜನರ ಪ್ರಾಣಕ್ಕೆ ಲೆಕ್ಕ ಆಗ. ಯಾಕಂದರೆ ವಿಶ್ವಾದ್ಯಂತ ಇರೋ ಸೈಂಟಿಸ್ಟ್ಗಳು, ವೈರಾಲಜಿಸ್ಟ್ಗಳು, ಲ್ಯಾಬ್ಗಳು ಈ ಬಗ್ಗೆ ತಿಳ್ಕೊಳ್ಳೋಕೆ ಬಹಳ ಒದ್ದಾಡ್ತಾ ಇದ್ರು. 2 ವಾರ ಬೇಗ ಗೊತ್ತಾಗೋದು ಹಲವು ತಿಂಗಳುಗಳ ಕೆಲಸವನ್ನು ಸೇವ್ ಮಾಡ್ತಾ ಇತ್ತು. ವ್ಯಾಕ್ಸಿನ್ ಬೇಗ ಸಿಗ್ತಾ ಇತ್ತು, ಸಾವಿರಾರು ಜನರ ಪ್ರಾಣ ಉಳಿತಾ ಇತ್ತು. ಚೀನಾ ಈ ರೀತಿ ಕ್ರೂರವಾಗಿ ವರ್ತಿಸ್ತು ಅಂತ ಈಗ ತಜ್ಞರು ಟೀಕೆ ಮಾಡ್ತಾ ಇದ್ದಾರೆ. ಏನೋ ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿ ಹೆಚ್ಚಾಗ್ತಿರೋ ಕಾರಣ ಹೌತಿಗಳನ್ನು ಮಟ್ಟ ಹಾಕೋಕೆ ಒಂದೊಂದೇ ದೇಶಗಳು ಮುಂದೆ ಬರ್ತಾ ಇವೆ. ಇದೀಗ ಯೆಮೆನ್ನ ಅಧ್ಯಕ್ಷೀಯ ಮಂಡಳಿಯ ಉಪನಾಯಕ ಹೌತಿಗಳ ವಿರುದ್ಧ ದಾಳಿ ನಡೆಸೋಕೆ ಎದೆ ತಟ್ಕೊಂಡು ಮುಂದೆ ಬಂದಿದ್ದಾರೆ. ಈ ಬಲಿಷ್ಠ ಉಗ್ರ ಸಂಘಟನೆ ವಿರುದ್ಧ ದಾಳಿ ಮಾಡೋಕೆ ನಮ್ಮ ಸೇನಾ ಪಡೆಗಳಿಗೆ ಸಹಾಯ ಮಾಡಿ ಅಂತ ಫಾರಿನ್ ನೆರವನ್ನು ಕೂಡ ಕೇಳಿದ್ದಾರೆ. ಬೇರೆ ಬೇರೆ ವಿದೇಶಗಳ ನೆರವನ್ನು ಕೂಡ ಕೇಳಿಕೊಂಡಿದ್ದಾರೆ. ಅದು ಹಾಗೆ ಕೆಂಪು ಸಮುದ್ರದಲ್ಲಿ ಸಿಕ್ಕ ಹಡಗುಗಳ ಮೇಲೆ ಮನಸ್ಸಿಚ್ಛೆ ದಾಳಿ ಮಾಡ್ತಿರೋ ಹೌತಿಗಳು ಜನವರಿ 18ನೇ ತಾರೀಕು ಹಡಗೊಂದರ ಮೇಲೆ ದಾಳಿ ಮಾಡಿದ್ದಾರೆ. ಅಮೆರಿಕ ಒಡೆತನದ ಟ್ಯಾಂಕರ್ ಶಿಪ್ ಮೇಲೆ ಆಂಟಿ ಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ದಾಳಿ ಮಾಡಿದ್ದಾರೆ. ಆದರೆ ಹೌತಿಗಳ ಗುರಿ ತಪ್ಪಿ ಕ್ಷಿಪಣಿ ನೀರ್ಪಾಲಾಗಿದೆ. ಇದರಿಂದ ಹಡಗಿನ ಸಿಬ್ಬಂದಿ ಅಥವಾ ಹಡಗಿಗೆ ಯಾವುದೇ ಡ್ಯಾಮೇಜಸ್ ಆಗಿಲ್ಲ, ಹೀಗಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಈ ಬಗ್ಗೆ ಜನವರಿ 19ನೇ ತಾರೀಕು ರಿಯಾಕ್ಟ್ ಮಾಡಿರುವ ಹೌತಿಗಳು ಎಡೆನ್ ಕೊಲ್ಲಿಯಲ್ಲಿ ನಮ್ಮ ನೌಕಾಪಡೆಗಳು ಅಮೆರಿಕದ ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ, ನಾವು ಇಟ್ಟ ಗುರಿ ತಪ್ಪಿಲ್ಲ, ಅಮೆರಿಕದ ಹಡಗಿನ ಮೇಲೆ ಡೈರೆಕ್ಟ್ ದಾಳಿ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹೆಚ್ಚಾಗ್ತಿರೋ ಹೌತಿಗಳ ದಾಳಿಯಿಂದ ಇದೀಗ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ಸ್ವಲ್ಪ ಸ್ಲೋ ಆಗಿದೆ. ಇದರಿಂದ ಜಾಗತಿಕ ಆರ್ಥಿಕತೆ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು, ಭಾರತದ ಆರ್ಥಿಕತೆ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು, ಭಾರತದ ಶೇರ್ ಮಾರ್ಕೆಟ್ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು. ಯುದ್ಧದ ನಂತರ ಪ್ಯಾಲೆಸ್ತೇನ್ ದೇಶ ಸ್ಥಾಪಿಸಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಇದೀಗ ಈ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯುದ್ಧ ಮುಗಿದ ಮೇಲೆ ಪ್ಯಾಲೆಸ್ತೇನ್ ಸ್ಟೇಟ್ ಸ್ಥಾಪಿಸೋ ಎಲ್ಲ ನಡೆಯನ್ನ ಇಸ್ರೇಲ್ ವಿರೋಧಿಸುತ್ತೆ. ಜೋರ್ಡನ್ ನದಿಯಿಂದ ಪಶ್ಚಿಮಕ್ಕಿರೋ ಎಲ್ಲ ಜಾಗ ನಮ್ಮದೇ, ಅಂದರೆ ಇಸ್ರೇಲ್ದೇ ಅಂತ ಬೈಡೆನ್ ಮುಂದೆನೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಪ್ಯಾಲೆಸ್ತೇನ್ ದೇಶ ಇಲ್ಲದಾಗಲೇ ನಾವು ಅರಬ್ ದೇಶಗಳೊಂದಿಗೆ ಅಬ್ರಹಾಮಿಕ್ ಒಪ್ಪಂದ ಮಾಡ್ಕೊಂಡಿಲ್ವಾ, ಹೀಗಾಗಿ ಶಾಂತಿನೂ ಬರುತ್ತೆ, ಸುವ್ಯವಸ್ಥೆನೂ ಎಲ್ಲದೂ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನೆತನ್ಯಾಹುವನ್ನು ಹೊರಗೆ ಕಳಿಸಿದ ತಕ್ಷಣವೇ ಅಮೆರಿಕ ಇದೆಲ್ಲ ಆಗಲ್ಲ ಅಂತ ಹೇಳಿದೆ. ಪ್ಯಾಲೆಸ್ತೇನ್ ಸ್ಟೇಟ್ ಇಲ್ಲದೆ ಇಸ್ರೇಲ್ನ ಲಾಂಗ್ ಟರ್ಮ್ ಭದ್ರತೆ ಹಾಗೂ ಗಾಜಾನ ಪುನರ್ ನಿರ್ಮಾಣ ಮಾಡೋ ಶಾರ್ಟ್ ಟರ್ಮ್ ಸಮಸ್ಯೆ ಇದು ಯಾವುದು ಸಾಲ್ವ್ ಆಗಲ್ಲ, ಬೇರೆ ದಾರಿನೇ ಇಲ್ಲ ಅಂತ ಅಮೆರಿಕದ ವಿದೇಶಾಂಗ ವಕ್ತಾರರು ಮ್ಯಾಥ್ಯೂ ಮಿಲ್ಲರ್ ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ವೈಟ್ ಹೌಸ್ ವಕ್ತಾರ ಜಾನ್ ಕಿರ್ಬಿ ಕೂಡ ಯುದ್ಧದ ನಂತರ ಗಾಜಾ ಇರುತ್ತೆ, ಆದರೆ ಅಲ್ಲಿ ಬೇರೆಯವರು ಅಧಿಕಾರ ನಡೆಸೋಕ್ಕಾಗಲ್ಲ
ಅಂದರೆ ಇಸ್ರೇಲ್ ಕಂಟ್ರೋಲ್ನಲ್ಲಿ ಅದಿರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ದಕ್ಷಿಣ ಗಾಜಾದಲ್ಲಿ ಇಸ್ರೇಲ್ನ ದಾಳಿಯಲ್ಲಿ 16 ಜನ ಬಲಿಯಾಗಿದ್ದಾರೆ. ಇಲ್ಲಿನ ರಫಾ ನಗರದಲ್ಲಿ ನಡೆದ ಇಸ್ರೇಲ್ನ ಏರ್ ಸ್ಟ್ರೈಕ್ನಲ್ಲಿ ಬಲಿಯಾದವರ ಪೈಕಿ 8 ಜನ ಮಕ್ಕಳು ಕೂಡ ಇದ್ರು ಅಂತ ಗೊತ್ತಾಗಿದೆ. ಹಮಾಸ್ನ ಅಡಗು ತಾಣಗಳನ್ನು ಗುರಿಯಾಗಿಸಿ ಇಸ್ರೇಲ್ ಸೇನೆ ಈ ರೀತಿ ದಾಳಿಗಳನ್ನು ಮಾಡ್ತಾ ಇದೆ. ಅತ್ತ ಈ ಯುದ್ಧದಿಂದ ಇಸ್ರೇಲ್ನಲ್ಲಿ ಮೊಟ್ಟೆ ಕೊರತೆ ಉಂಟಾಗಿದೆ. ಇಸ್ರೇಲ್ಗೆ ಪ್ರತಿ ವಾರ 4 ಕೋಟಿ ಮೊಟ್ಟೆ ಬೇಕು. ಆದರೆ ಇಸ್ರೇಲ್ಗೆ 70% ಮೊಟ್ಟೆ ಪೂರೈಸ್ತಾ ಇದ್ದ ಗಲೀಲಿ ಗೋಲಾನ್ನಲ್ಲಿ ಯುದ್ಧದಿಂದಾಗಿ ಫಾರ್ಮ್ ಎಲ್ಲ ಖಾಲಿಯಾಗಿವೆ. ಹೀಗಾಗಿ ಇಸ್ರೇಲ್ ಈಗ ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳೋಕೆ ಮುಂದಾಗಿದೆ. ಮೊಟ್ಟೆ ಮೇಲಿನ ಆಮದು ಸುಂಕವನ್ನು ಕೂಡ ತೆಗೆದುಹಾಕಿದೆ. ಸುಮಾರು 3 ಕೋಟಿ ಮೊಟ್ಟೆ ಕೊಡಿ ಅಂತ ಕೇಳ್ತಾ ಇದೆ. ಇನ್ನೊಂದು ಕಡೆ ಫ್ರಾನ್ಸ್ ಮತ್ತು ಕತರ್ ಮಧ್ಯಸ್ಥಿಕೆಯಲ್ಲಿ ಗಾಜಾಗೆ ಕಳುಹಿಸಲಾಗಿದ್ದ ಔಷಧಿಗಳು ರೀಚ್ ಆಗಿದ್ದರ ಬಗ್ಗೆ ಇನ್ನೂ ಯಾವುದೇ ಅಪ್ಡೇಟ್ ಬಂದಿಲ್ಲ. ಅಂದಹಾಗೆ ಹಮಾಸ್ನಿಂದ ಸೆರೆಯಾಗಿದ್ದ ಒತ್ತೆಯಾಳುಗಳಿಗೆ ಈ ಔಷಧಗಳನ್ನು ಸಪ್ಲೈ ಮಾಡಲಾಗಿತ್ತು ಅಂತ ಮಾಹಿತಿ ಬಂದಿತ್ತು. ಇಸ್ರೇಲ್ ಹಮಾಸ್ ಯುದ್ಧದ ತೀವ್ರತೆಗೆ ಇದೀಗ ಮೆಕ್ಸಿಕೋ ಮತ್ತು ಚಿಲಿ ನೆದರ್ಲ್ಯಾಂಡ್ಸ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಮುಂದೆ ಕಳವಳ ವ್ಯಕ್ತಪಡಿಸಿವೆ. ಗಾಜಾ ಯುದ್ಧದಿಂದ ಪ್ಯಾಲೆಸ್ತೇನ್ ನಾಗರಿಕರು ಪ್ರಾಣ ಕಳ್ಕೊಳ್ತಿರೋ ಬಗ್ಗೆ 2 ದೇಶಗಳು ಜನವರಿ 18ನೇ ತಾರೀಕು ಕೇಸ್ ಹಾಕಿವೆ. ಅಂದಹಾಗೆ ಈ ಹಿಂದೆ ಇಸ್ರೇಲ್ ಗಾಜಾದಲ್ಲಿ ಹತ್ಯಾಕಾಂಡ ನಡೆಸ್ತಾ ಇದೆ ಅಂತ ದಕ್ಷಿಣ ಆಫ್ರಿಕಾ ವರ್ಲ್ಡ್ ಕೋರ್ಟ್ನಲ್ಲಿ ಆರೋಪ ಮಾಡಿತ್ತು. ಇತ್ತೀಚೆಗಷ್ಟೇ ಇದರ ವಿಚಾರಣೆ ಕೂಡ ನಡೆದಿತ್ತು. ಆಗ ಇಸ್ರೇಲ್ ಈ ಆರೋಪಗಳನ್ನು ರಿಜೆಕ್ಟ್ ಮಾಡಿತ್ತು. ಇರಾನ್ ಪಾಕ್ ನಡುವಿನ ಭೀಕರ ಏರ್ ಸ್ಟ್ರೈಕ್ ಬಳಿಕ ಇದೀಗ ವಿಶ್ವಸಂಸ್ಥೆ ಮತ್ತು ಅಮೆರಿಕ ಶಾಂತಿಗೆ ಕರೆ ಕೊಟ್ಟಿವೆ. ಈ ಕುರಿತು ಈಗ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ರಿಯಾಕ್ಟ್ ಮಾಡಿದ್ದಾರೆ. ನೀವೇ ನೋಡ್ಬೋದು, ಆ ಪ್ರದೇಶದಲ್ಲಿ ಇರಾನ್ ಯಾರೂ ಇಷ್ಟಪಡ್ತಾ ಇಲ್ಲ ಇರಾನನ್ನು. ಈ ಸಂಘರ್ಷ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನಾವು ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಬೈಡೆನ್ ಹೇಳಿದ್ದಾರೆ. ಏನು, ವಿಶ್ವಸಂಸ್ಥೆ ಸದ್ಯ 2 ರಾಷ್ಟ್ರಗಳ ಸರ್ಕಾರಗಳು ಈ ವಿಚಾರವಾಗಿ ಬಹಳ ಸಂಯಮದಿಂದ ಇರಬೇಕು ಅಂತ ಕೇಳಿಕೊಂಡಿದೆ. ಜೊತೆಗೆ ಅಮೆರಿಕದ ವಕ್ತಾರ ಜಾನ್ ಕಿರ್ಬಿ ಕೂಡ ಈ ಸಮಸ್ಯೆ ಬಹಳ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ, ಅಲ್ಲೇ ಪಾಕ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದೆ ಅಮೆರಿಕ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟರ್ಕಿಯ ಮೊದಲ ಗಗನಯಾತ್ರಿಯೊಬ್ಬರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹಾರಿದ್ದಾರೆ. ಸ್ಪೇಸ್ ಎಕ್ಸ್ ಹಾಗೂ ಆಕ್ಸಿಯಲ್ ಸ್ಪೇಸ್ನ ಜಂಟಿ ಮಿಷನ್ ಅಲ್ಲಿ ISS ತಲುಪಿದ್ದಾರೆ. ಫ್ಲೋರಿಡಾದಿಂದ ಆರಂಭ ಆದ ಈ ಜರ್ನಿಯಲ್ಲಿ ಇದೇ ಫಸ್ಟ್ ಟೈಮ್ ಟರ್ಕಿಯ ಆಲ್ಫರ್ ಗೆಜೊರಾವ್ಜಿ ಅನ್ನೋ ಗಗನಯಾತ್ರಿ ಸೇರಿದಂತೆ ಯುರೋಪ್ನ ಸಿಬ್ಬಂದಿ ಒಟ್ಟು 4 ಜನ ಹೋಗಿದ್ದಾರೆ. ಫಾಲ್ಕನ್ 9 ರಾಕೆಟ್ನಿಂದ ಲಾಂಚ್ ಆದ ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಪ್ರಯಾಣ ಬೆಳೆಸಿದೆ. ಇವರನ್ನ ಸ್ವಾಗತಿಸೋಕೆ ಅಮೆರಿಕದ ನಾಸಾ, ರಷ್ಯಾ, ಜಪಾನ್, ಡೆನ್ಮಾರ್ಕ್ಗಳ ISS ಗಗನಯಾತ್ರಿಗಳು ರೆಡಿಯಾಗಿದ್ದಾರೆ. ಅಂದಹಾಗೆ ಕಳೆದ 2 ವರ್ಷಗಳಲ್ಲಿ 3 ಬಾರಿ ISSಗೆ ಗಗನಯಾತ್ರಿಗಳನ್ನು ಕಳಿಸಿ ಆಕ್ಸಿಯಂ ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಹೊಸ ಮೈಲುಗಲ್ಲನ್ನು ಸಾಧಿಸಿದೆ. ಶತ್ರು ರಾಷ್ಟ್ರಗಳ ಸಮರಾಭ್ಯಾಸಕ್ಕೆ ಕೌಂಟರ್ ಕೊಡೋಕೆ ನಾರ್ತ್ ಕೊರಿಯಾ ನೀರೊಳಗಿನ ಪರಮಾಣು ಶಸ್ತ್ರಾಸ್ತ್ರ ಸಿಸ್ಟಮ್ನ ಪರೀಕ್ಷೆ ನಡೆಸಿದೆ. ಆ ಮೂಲಕ ಸೌತ್ ಕೊರಿಯಾ, ಜಪಾನ್ ಮತ್ತು ಅಮೆರಿಕ ದೇಶಗಳು ಈ ವಾರ ನಡೆಸ್ತಾ ಇರೋ 3 ದಿನಗಳ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಮುಂದೆ ಕಿಮ್ಮಣ್ಣನ ಪಡೆ ಶಕ್ತಿ ಪ್ರದರ್ಶನ ಮಾಡಿದೆ. ಅಣು ಪವರ್ ತೋರಿಸಿದ್ದಾರೆ. ನೀರೊಳಗಿನ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಗೆ HAL 523 ಟೆಸ್ಟ್ ಅನ್ನು ಹೆಸರಿಡಲಾಗಿದೆ. ನಾರ್ತ್ ಕೊರಿಯಾದ ಪೂರ್ವ ಕರಾವಳಿಯಲ್ಲಿ ಟೆಸ್ಟ್ ನಡೆಸಲಾಗಿದೆ. ಜಪಾನ್ ತನ್ನ ಮಿತ್ರ ರಾಷ್ಟ್ರ ಅಮೆರಿಕದೊಂದಿಗೆ $1.7 ಬಿಲಿಯನ್ ಮೌಲ್ಯದ ಕ್ಷಿಪಣಿ ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ. ಇದರಲ್ಲಿ ಸುಮಾರು 400 ಲ್ಯಾಂಡ್ ಬೇಸ್ಡ್ ತೊಮಹಾಕ್ ಕ್ರೂಸ್ ಕ್ಷಿಪಣಿಗಳನ್ನು ಜಪಾನ್ ಖರೀದಿ ಮಾಡುತ್ತೆ. ಗಡಿಯಲ್ಲಿ ನಾರ್ತ್ ಕೊರಿಯಾ ಹಾಗೂ ಚೀನಾದ ಕಾಟ ಜಾಸ್ತಿ ಇರೋದ್ರಿಂದ ಜಪಾನ್ ಈ ಡೀಲ್ ಮಾಡಿಕೊಂಡಿದೆ. ಶೀತಲ ಸಮರದ ನಂತರ ಶಾಂತವಾಗಿದ್ದ ನ್ಯಾಟೋ ಅಂದರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದದ ಸಂಘಟನೆ ಇದೀಗ ಮತ್ತೆ ತನ್ನ ಸೇನಾ ಸಮರಾಭ್ಯಾಸಗಳನ್ನು ಮಾಡೋಕೆ ಮುಂದಾಗಿದೆ. ಕೋಲ್ಡ್ ವಾರ್ ಬಳಿಕ ಇದೇ ಮೊದಲ ಬಾರಿಗೆ ನ್ಯಾಟೋ ಮುಂದಿನ ವಾರ 90,000 ಸೈನಿಕರನ್ನ ಒಳಗೊಂಡ ಅತಿದೊಡ್ಡ ಸೇನಾ ಸಮರಾಭ್ಯಾಸ ನಡೆಸುತ್ತೆ ಅಂತ ಮೈತ್ರಿಕೂಟದ ಉನ್ನತ ಕಮಾಂಡರ್ ಕ್ರಿಸ್ ಕಾವೋಲಿ ಹೇಳಿದ್ದಾರೆ. ಇದು ರಷ್ಯಾಗೆ, ಚೀನಾಗೆ ನೇರ ಸಂದೇಶ ಇದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.